ಇದು ಸಾರ್ವಜನಿಕರು ಗಮನ ಇಟ್ಟು ಕೇಳಬೇಕಾಗಿರುವಂತಹ ಸುದ್ದಿ. 2 ದಿನಗಳು ಬೆಸ್ಕಾಂ ಸೇರಿ 5 ಎಸ್ಕಾಂಗಳ ಆನ್ಲೈನ್ ಸೇವೆ ಸ್ಥಗಿತವಾಗಲಿದೆ. ತಂತ್ರಜ್ಞಾನವನ್ನು ಅಪ್ಡೇಟ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿಮಗೆ ಆನ್ಲೈನ್ ಸೇವೆ ಸಿಗೋದಿಲ್ಲ. ಜುಲೈ 25ರ ರಾತ್ರಿ 8:30ರಿಂದ ಜುಲೈ 27ರ ರಾತ್ರಿ 10ರವರೆಗೆ ಈ ಆನ್ಲೈನ್ ಸೇವೆ ಸ್ಥಗಿತವಾಗಲಿದೆ. ಯಾವೆಲ್ಲ ಎಸ್ಕಾಂಗಳು ಹಾಗಿದ್ರೆ? ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ, ಸೆಸ್ಕಾಂ. ಈ 5 ಎಸ್ಕಾಂಗಳ ಆನ್ಲೈನ್ ಸೇವೆ ಸ್ಥಗಿತವಾಗ್ತಾ ಇದೆ. ಬಿಲ್ ಪಾವತಿ ಇರಬಹುದು, ಹೆಸರು ಬದಲಾವಣೆ ಸೇರಿ ಹಲವು ಸೇವೆಗಳು ಇದರಿಂದಾಗಿ ಸ್ಥಗಿತವಾಗುವಂತಹ ಸಾಧ್ಯತೆ ಇದೆ. ಆನ್ಲೈನ್ ಸೇವೆ ಲಭ್ಯ ಇರೋದಿಲ್ಲ ಅಂತ ಹೇಳಿ ಬೆಸ್ಕಾಂ ಪ್ರಕಟಣೆಯನ್ನು ಹೊರಡಿಸಿದೆ. ಸೊ 5 ಎಸ್ಕಾಂಗಳು ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ, ಸೆಸ್ಕಾಂ. ಸೊ ಎಲ್ಲವೂ ಕೂಡ ಆನ್ಲೈನ್ ಸೇವೆಯನ್ನು ನೀಡ್ತಿದ್ದಾವೆ. ಅದೆಲ್ಲವೂ ಸ್ಥಗಿತವಾಗುತ್ತೆ. ಯಾಕೆ ಅಂತಂದರೆ ತಂತ್ರಜ್ಞಾನವನ್ನು ಅಪ್ಡೇಟ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಆನ್ಲೈನ್ ಸೇವೆಗಳು ನಿಮಗೆ ಸಿಗೋದಿಲ್ಲ. ಸೊ ಯಾವೆಲ್ಲ ಸಾರ್ವಜನಿಕರು ಅಥವಾ ಯಾವೆಲ್ಲ ಸಾರ್ವಜನಿಕರ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಈ 5 ಎಸ್ಕಾಂ ಕೆಳಗಡೆ ಬರುತ್ತೋ, ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಹಾಗೂ ಸೆಸ್ಕಾಂ. ಸೊ ಇವರೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕಾಗಿರುವಂಥ ಸುದ್ದಿ ಇದು. ಯಾಕೆ ಅಂತಂದರೆ 2 ದಿನಗಳ ಕಾಲ, ಇವತ್ತಿನಿಂದ ಅಲ್ಲ, ಜುಲೈ 25ರ ರಾತ್ರಿ 8:30ರಿಂದ ಜುಲೈ 27ರ ರಾತ್ರಿ 10ರವರೆಗೆ. ಸೊ ಆಲ್ಮೋಸ್ಟ್ 2 ದಿನಗಳ ಕಾಲ, 23.5 ಗಂಟೆ ಒಂದು ದಿನ, ಜೊತೆಗೆ 24 ಗಂಟೆ. ಸೊ ಇಷ್ಟು 2 ದಿನಗಳ ಕಾಲ ಈ ಸೇವೆಗಳಿರೋದಿಲ್ಲ ಆನ್ಲೈನ್ನಲ್ಲಿ. ಸೊ ಹೀಗಾಗಿ ಪ್ರತಿಯೊಬ್ಬರು ಯಾವೆಲ್ಲ ಸೇವೆಯನ್ನು ಪಡ್ಕೊಳ್ಬೇಕು ಮುಂಚಿತವಾಗೇ ಪಡ್ಕೊಳ್ಬೇಕು, ಅಥವಾ ಜುಲೈ 27ರ ರಾತ್ರಿ 10 ಗಂಟೆ ಆದಮೇಲೆ ಮತ್ತೆ ಆ್ಯಕ್ಟಿವ್ ಆಗುತ್ತೆ ಸರ್ವರ್, ವೆಬ್ಸೈಟ್ ಎಲ್ಲವೂ ಕೂಡ. ಆಗ ನಿಮ್ಮ ಆನ್ಲೈನ್ ಸೇವೆಯನ್ನು ಪಡ್ಕೊಳ್ಬೋದು. ಸೊ ಹೀಗಾಗಿ 2 ದಿನಗಳ ಕಾಲ ಯಾವುದೇ ಆನ್ಲೈನ್ ಸೇವೆ ಇರೋದಿಲ್ಲ ಈ ಎಲ್ಲ ಎಸ್ಕಾಂಗಳ ವತಿಯಿಂದ. ಹೀಗಾಗಿ ಮುಂಚಿತವಾಗೇ ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಲಾಸ್ಟ್ ಡೇಟ್ ಇತ್ತು ಅಂತಂದರೆ ಹೆಸರು ಬದಲಾವಣೆ ಇರ್ಬೋದು, ಬಿಲ್ ಪಾವತಿ ಇರ್ಬೋದು, ಈ ರೀತಿಯಾಗಿ ಸೊ ಮುಂಚಿತವಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮುಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಜುಲೈ 27ರ ರಾತ್ರಿ 10 ಗಂಟೆ ಆದ ನಂತರ ಮತ್ತೆ ಇದು ಆ್ಯಕ್ಟಿವ್ ಆಗುತ್ತೆ. ಆಗ ನೀವು ಮತ್ತೊಮ್ಮೆ ನಿಮ್ಮ ಸೇವೆಯನ್ನು ಪಡ್ಕೊಳ್ಬಹುದು. ಸೊ ಈಗ ಸೇವೆ ಸ್ಥಗಿತವಾಗಿದೆ ಅಂತ ಹೇಳಿ 25ರಿಂದ 27ರ ರಾತ್ರಿ 10 ಗಂಟೆವರೆಗೆ ಬೆಸ್ಕಾಂ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಇದರ ಬಗ್ಗೆ ಗಮನ ಹರಿಸಿ ಯಾವೆಲ್ಲ ಸೇವೆಗಳನ್ನ ಪಡ್ಕೊಳ್ಬೇಕೋ ಮುಂಚಿತವಾಗಿ, ಅಥವಾ ಆ ಒಂದು ಅಪ್ಗ್ರೇಡೇಷನ್ ಆದ ನಂತರ ನೀವು ಅದನ್ನು ಪಡ್ಕೊಳ್ಬಹುದು. ಸೊ ತಂತ್ರಜ್ಞಾನ ಅಪ್ಡೇಟ್ ಆಗ್ತಾ ಇರೋದು ಒಳ್ಳೆಯ ವಿಷಯನೇ. ಯಾಕೆಂತಂದರೆ ಎಷ್ಟೋ ಜನ ಸರ್ವರ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಆನ್ಲೈನ್ ಸೇವೆಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸರ್ವರ್ ಸ್ಲೋ ಇರುತ್ತೆ, ಅಥವಾ ಯಾವುದೇ ಥರದ ಒಂದು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಬ್ಯುಸಿ ಇರುತ್ತೆ ಯಾವಾಗಲೂ ಅಂತ ಹೇಳಿ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ. ಹೀಗಾಗಿ ತಂತ್ರಜ್ಞಾನವನ್ನು ಅಥವಾ ಸರ್ವರನ್ನು ಅಪ್ಡೇಟ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ನಿಮಗೆ ಒಂದು ಸೇವೆ ಸಿಗೋದಿಲ್ಲ. ಸೊ ಜನರಿಗೆ ಒಂದು ಕಡೆ ಖುಷಿ ವಿಷಯ, ಸರ್ವರ್ ಅಪ್ಡೇಟ್ ಆಗ್ತಾ ಇರೋದು, ಮತ್ತಷ್ಟು ಸ್ಪೀಡಪ್ ಆಗ್ತಾ ಇರೋದು, ಒಂದು ಟ್ರಾನ್ಸಾಕ್ಷನ್ಗಳಿರ್ಬೋದು ಅಥವಾ ಸೇವೆಗಳನ್ನ ಪಡ್ಕೊಳ್ಳುವಂಥ ಒಂದು ವಿಧಾನ ಇರ್ಬೋದು. ಆದರೆ ಮತ್ತೊಂದು ಕಡೆಯಲ್ಲಿ 2 ದಿನಗಳ ಕಾಲ ಸ್ವಲ್ಪ ಒದ್ದಾಡಬೇಕಾಗತ್ತೆ. ಯಾಕೆ ಅಂತಂದರೆ ಸೇವೆಗಳು ಲಭ್ಯ ಇಲ್ಲದೇ ಇರೋದ್ರಿಂದ, ಎಸ್ಪೆಷಲಿ ಬಿಲ್ ಪಾವತಿಗೆ ಡೆಡ್ಲೈನ್ ಅಕಸ್ಮಾತ್ ಏನಾದರೂ 25, 26, 27 ಇದ್ದರೆ ಖಂಡಿತವಾಗ್ಲೂ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಸೇವೆ ಇಲ್ಲದೇ ಇರೋದ್ರಿಂದ ಕನೆಕ್ಷನ್ ಕಟ್ ಆದಂತಹ ಸಂದರ್ಭದಲ್ಲಿ ಇಡೀ ಮನೆಯ ವಿದ್ಯುತ್ ಕಂಪ್ಲೀಟ್ ಆಗಿ ಆಫ್ ಆಗುತ್ತೆ. ಹೀಗಾಗಿ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಒಂದು ಮಾಧ್ಯಮ ಪ್ರಕಟಣೆ ಮೂಲಕ ಬೆಸ್ಕಾಂ ಈ ವಿಷಯವನ್ನು ತಿಳಿಸಿದೆ. ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಹಾಗೂ ಸೆಸ್ಕಾಂ ಈ ಎಲ್ಲ ಎಸ್ಕಾಂಗಳು ತಮ್ಮ ತಂತ್ರಜ್ಞಾನವನ್ನು ಅಪ್ಡೇಟ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆನ್ಲೈನ್ ಸೇವೆ 2 ದಿನಗಳ ಕಾಲ ಜುಲೈ 25ರ ರಾತ್ರಿ 8:30ರಿಂದ ಜುಲೈ 27ರ ರಾತ್ರಿ 10 ಗಂಟೆವರೆಗೆ ಸ್ಥಗಿತವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.